Hi all, hope you all are doing good. ಸೊ ನಾನು ಈ ವಿಡಿಯೋ ಬಂದು ಎಸ್ಪೆಷಲಿ ಫಾರ್ SSLC ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀರಿ, ಯಾರೆಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಇನ್ ಹೈಸ್ಕೂಲ್ ಆ್ಯಂಡ್ ಎಸ್ಪೆಷಲಿ ಫಾರ್ 10th ಸ್ಟ್ಯಾಂಡರ್ಡ್ಸ್, ಯಾರೆಲ್ಲ ಇವಾಗ 10th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೀರಾ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ಸಾಲ್ವ್ ಮಾಡಿ. ಸೊ ಮ್ಯಾಥ್ಸ್ ಆದರೆ ಸ್ಟಾರ್ಟಿಂಗ್ ಫ್ರಮ್ ಎಕ್ಸಾಂಪಲ್ ಇಂದ ಹಿಡಿದು ಎಕ್ಸಸೈಸ್ ಪ್ರತಿಯೊಂದನ್ನು ಸಾಲ್ವ್ ಮಾಡಿ ಟೆಕ್ಸ್ಟ್ ಬುಕ್ನ ಫುಲ್ ತರವಾಗಿ. ಆ್ಯಂಡ್ ಸೈನ್ಸ್ ಹೇಳೋದಾದ್ರೆ ಪ್ರತಿಯೊಂದು ಆಕ್ಟಿವಿಟೀಸ್ನು ಕೂಡ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ ಕ್ವಶನ್ಸ್ನ. ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಈಕ್ವೇಷನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಕಂಪ್ಲೀಟ್ ಇನ್ ಆಲ್ ದಿ ಅದರ್ ಸಬ್ಜೆಕ್ಟ್ಸ್ ಆಸ್ ವೆಲ್, ಸೋಷಲ್, ಇಂಗ್ಲೀಷ್, ಕನ್ನಡ ಯಾವುದೇ ಆಗಿರ್ಬೋದು, ಫಸ್ಟು ಟೆಕ್ಸ್ಟ್ ಬುಕ್ನ ಕಂಪ್ಲೀಟಾಗಿ ತರೋವಾಗಿ ಪ್ರಿಪೇರ್ ಆಗಿಬಿಡಿ. ಅದಾದಮೇಲೆ ನೆಕ್ಸ್ಟು ಮ್ಯಾಥ್ಸ್ ಬರೋದಾದರೆ ಮ್ಯಾಥ್ಸಲ್ಲಿ ಯು ಕ್ಯಾನ್ ರೆಫರ್ R.D. Sharma and R.S. Agarwal. And in science you can refer NCERT exemplar. Both for all the subjects you can refer NCERT exemplar. And apart from that you can solve from Oswald question banks, which is available for state syllabus students. And apart from Oswald, ನೀವು previous year question papers na compulsory solve ಮಾಡಲೇಬೇಕು. At least 5 previous year question papers na make sure you practice it before your exam. And 1 month buffer ಆಗಿ ಇಟ್ಕೊಳ್ಳಿ. ಯಾವಾಗಲೂ ಲಾಸ್ಟ್ ಮೂಮೆಂಟ್ ತನಕ ಇಟ್ಕೊಳ್ಳೋಕೆ ಹೋಗ್ಬೇಡಿ ಕ್ವಶನ್ ಪೇಪರ್ ಸಾಲ್ವಿಂಗ್ ಎಲ್ಲ. 1 ಮಂತ್ ಮುಂಚೆನೇ ಎಲ್ಲ ಸಿಲೆಬಸ್ನು ರಿವಿಷನ್ ಮಾಡಿ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಲಾಸ್ಟ್ 1 ಮಂತ್ ಏನೇ ಇದ್ರೂ ನಿಮ್ಮದು ಓನ್ಲಿ ರಿವಿಷನ್ ಆಗಬೇಕಷ್ಟೇ. ಹೋಪ್ ದಿಸ್ ಇನ್ಫಾರ್ಮೇಷನ್ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್.